ಯಾವಾಗ ನಾವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗ್ತಾರೆ, ಸೊ ಅವಾಗ ನಾವು ಯೋಚನೆ ಮಾಡುವಂತ ರೀತಿನ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕು ನಾವ್ ಅಂದ್ಕೊಂಡಿದ್ ತರ ಇರಲ್ಲ, ಅದು ಬೇರೆ ಲೆವೆಲ್ಗೆ ಹೋಗ್ತಾ ಇರತ್ತೆ. ಸೊ ಇವತ್ತಿನ ಟಾಪಿಕ್ ಇದಾಗಿರತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ, ಏನ್ ಕ್ಲಾರಿಟಿ ಸಿಕ್ತು ಈ ವಿಡಿಯೋದಿಂದ ಅದನ್ನ ಕೂಡ ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ. ಒಂದೊಂದೇ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಯಾವ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗ್ತಾನೆ? ಫಸ್ಟ್ ಆಫ್ ಆಲ್ ಲವ್ ಅಂತ ಬಂದಾಗ ಮೋಹ ಇರ್ಕೂಡ್ದಲ್ಲ. ಆಕ್ಚುಲಿ ನಾವು ಎಷ್ಟೋ ಜನ ಮೋಹ ಲೈಕ್ ಆ ಪ್ರೀತಿ ಅನ್ನೋ ವಿಚಾರದಲ್ಲಿ ಮೋಹನ ಇನ್ವಾಲ್ವ್ ಮಾಡಿರ್ತೀವಿ. ಮೋಹ ಇದ್ದಾಗ ನಮ್ಗೆ ಬಿಟ್ಟಿರಕ್ ಆಗದೆ ಇರೋಷ್ಟು ನೋವಾಗುವಂಥದ್ದು ಆಕ್ಚುಲಿ ಬಂದು. ಅಂಡ್ ತುಂಬಾ ಸೋ ಮಚ್ ಎಕ್ಸ್ಪೆಕ್ಟೇಷನ್ ಇದ್ದಾಗ ತುಂಬಾ ಬಿಟ್ಟಿರಕ್ ಆಗದೆ ಇರೋವಂತ ನಮ್ಗೆ ಕಣ್ಣೀರು, ಒಬ್ಬಂಟಿತನ ಇದು ಕಾಡ್ತಾ ಹೋಗುತ್ತೆ. ಆದ್ರೆ ಆಕ್ಚುಯಲ್ ಏನಿದೆ, ಇದ್ರ ವಾಸ್ತವತೆ ಏನಿದೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟೋ ಜನ ಫೇಲ್ಯೂರ್ ಆಗ್ತಿದ್ದಾರೆ, ಅದ್ರ ವಾಸ್ತವತೆ ತಿಳ್ಕೊಳ್ಳಿಕ್ ಹೋಗಿ ತುಂಬಾ ಜನ ಫೇಲ್ಯೂರ್ ಆಗ್ತಿದ್ದಾರೆ. ಯಾವ ವ್ಯಕ್ತಿ ನಿಮ್ಮನ್ನ ಬಿಟ್ಟಿ ಹೋಗ್ತಾನೆ ಅಥವಾ ದೂರ ಆಗಿದ್ದಾನೆ, ಅದು ಚೀಟ್ ಮಾಡಿರ್ಬೋದು ಅಥವಾ ಎಕ್ಸ್ಪೈರ್ ಆಗಿ ಹೋಗಿರ್ಬೋದು, ದೂರ ಆಗಿರ್ಬೋದು. ಸೊ ಇಲ್ಲಿ ಒಂದು ಸತ್ಯನ ಅರ್ಥ ಮಾಡ್ಕೊಬೇಕಾಗತ್ತೆ. ನೀವೇನ್ ಅಳ್ತಾ ಇದ್ದೀರೋ, ಯಾವ ವ್ಯಕ್ತಿ ಇಲ್ಲ ಅಂತ ಕೊರಗ್ತಾ ಇದ್ರೋ ಅದ್ರ ಬಗ್ಗೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಜಗತ್ತಿನ ನಿಯಮ ಏನಿದೆ, ಸೃಷ್ಟಿಯ ನಿಯಮ ಏನಿದೆ, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಭಗವಂತನ ಇಚ್ಛೆ ಏನಿದೆ, ಹೆಂಗ್ ನಡೀತಾ ಇದೆ ಈ ಪ್ರಾಸೆಸ್, ಇದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ನೋಡಿ, ಜಗತ್ತಲ್ಲಿ ಯಾವ ಮನುಷ್ಯ ಇಲ್ಲಿ ಉಳಿದು ಹೋಗಿದ್ದಾನೆ? ಈಗ ಉದಾಹರಣೆಗೆ ಹುಟ್ಟಿದಾನಪ್ಪ, ಅವನಿಗೆ ಸಾವೇ ಇಲ್ಲ, ಸತ್ತ ಇಲ್ಲ ಇಲ್ಲಿ ತನಕನೂ ಕೂಡ ಅಂತ ಯಾರಾದ್ರೂ ಒಬ್ಬರಿದ್ದಾರ? ಅದನ್ನ ತೋರಿಸಿ ಫಸ್ಟ್. ಅಂದ್ರೆ ಇದ್ರ ಮೂಲ ನಾವು ಅರ್ಥ ಮಾಡ್ಕೊಂಡಾಗ ಯಾವತ್ತೂ ಬುಡ ಸಮೇತ ಹೋಗ್ಬೇಕಂದ್ರೆ ಬೇರುಗಳನ್ನ ನಾವು ಕೀಳ್ಬೇಕಾಗತ್ತೆ. ಒಂದು ಮರನ ಬಿಡಿಸ್ಬೇಕು, ಅದು ನೆಕ್ಸ್ಟ್ ಅಲ್ಲಿ ಹುಟ್ಲೇಬಾರ್ದು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಬೇರ್ಗಳನ್ನ ಕೀಳ್ಬೇಕು. ಹಂಗೇನೆ ನೀವು ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದ್ರೆ ಅದರ ಮೂಲ ಏನು, ಈ ಬದುಕಿನ ಮೂಲ ಏನು, ಇದನ್ನ ತಿಳ್ಕೊಂಡಾಗ ನೀವ್ ಹೇಗಿರ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟೋ ಜನ ಅದನ್ನ ಮಾಡಲ್ಲ. ಇಲ್ಲಿ ನಾನು ಯಾವುದೇ ಮೋಟಿವೇಶನ್ ಮಾಡ್ಲಿಕ್ಕೆ ಹೋಗ್ತಿಲ್ಲ, ರಿಯಲೈಸೇಷನ್ಗೆ ಹೋಗ್ತಿದ್ದೀನಿ. ನಿಮಗೆ ಏನ್ ಇದ್ರ ಮೂಲ ಇದೆ ಅಂತ ಹೇಳಿ ನೋಡಿ. ಇಲ್ಲಿ ಹುಟ್ಟದಾಗಿಂದ ಏನ್ ಮಾನವ ಸಂತತಿ ಆಯ್ತೋ ಅಲ್ಲಿಂದ ಇಲ್ಲಿ ತನಕ ಯಾವ ಮನುಷ್ಯನೂ ಕೂಡ ಪರ್ಮನೆಂಟ್ ಆಗಿ ಉಳಿದಿರೋ ಹಿಸ್ಟ್ರಿನೇ ಇಲ್ಲ ಇಲ್ಲಿ. ಅಂದ್ರೆ ಏನರ್ಥ? ಇಲ್ಲಿ ಬಾಡಿಗೆ ಮನೆ ತರ ನಾವು ವಾಸ ಮಾಡ್ತಾ ಇದೀವಿ, ಹೋಗುವಂತದ್ದು. ಬಟ್ ಅದನ್ನ ಎಷ್ಟೋ ಸಲ ಮರ್ತ್ ಬಿಟ್ಟಿರ್ತೀವಿ. ನಾವ್ ಹೆಂಗ್ ಬಿಹೇವ್ ಮಾಡ್ತೀವಿ ಗೊತ್ತಾ? ಇಲ್ಲಿ ಪರ್ಮನೆಂಟ್ ಆಗಿ ಉಳಿದೇ ಹೋಗ್ಬಿಡ್ತೀವಿ ಅನ್ನೋ ಹಾಗೆ. ಯಾವಾಗ ಆತರ ಫೀಲ್ ಆಗತ್ತಂದ್ರೆ ನಾವು ಸತ್ಯವನ್ನ ಮರ್ತಾಗ, ಅದು ರೀಕಾಲ್ ಆದಾಗ ಏನೂ ಇಲ್ಲ ಭೂಮಿ ಮೇಲೆ, ಏನೂ ಇಲ್ಲ ಬದುಕಿಲ್ಲ ಅಂತ ಯಾವಾಗ ಅಂತೀವಿ ಅಂದ್ರೆ ನಮಗೆ ಯಾವಾಗ ಕಣ್ಮುಂದೆ ಸಾವು ಬಂದಾಗ, ಕಣ್ಮುಂದೆ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ತೀರು ಹೋದಾಗ, ಅವಾಗ ಏನಿಲ್ಲ ಬಿಡಪ್ಪ ಈ ಲೈಫಲ್ಲಿ ಅಂತ ಅವಾಗ ಅಂತೀವಿ. ಅದು ಆ ಕ್ಷಣ ಕಳೆದ್ಮೇಲೆ ಮತ್ತೂ ನಾವು ಆಸೆ ಪಡ್ತೀವಿ ಈ ಭೂಮಿ ಮೇಲೆ ಪರ್ಮನೆಂಟ್ ಆಗಿರೋಕೆ. ಯಾರು ಇರೋಕ್ ಸಾಧ್ಯ? ಒಂದೇದು ತಿಳ್ಕೊಳ್ಳಿ, ಯಾರೂ ಪರ್ಮನೆಂಟ್ ಅಲ್ಲ ಅಂದ್ಮೇಲೆ ನೀವು ಅಷ್ಟು ಯೋಚನೆ ಮಾಡೋದು ಅವಶ್ಯಕತೆನೇ ಇಲ್ಲ. ಈಗ ಇಷ್ಟು ಯೋಚನೆ ಮಾಡ್ತೀರಿ, ನೆಕ್ಸ್ಟ್ ಮಿನಿಟ್ ನೀವು ಇಲ್ದೇ ಇರೋ ಹಾಗೆ ಆಗ್ಬೋದು ಈ ಭೂಮಿ ಮೇಲೆ. ನಿಮಗೂ ಸಾವು ಬರ್ತದೆ, ನೆನಪಲ್ಲಿರ್ಲಿ. ಇಲ್ಲಿ ಪರ್ಮನೆಂಟ್ ಇಲ್ಲದೆ ಇರೋದನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ನಾವು. ಅರ್ಥ ಆಗ್ತಿದ್ಯಾ ನಾ ಹೇಳ್ತಿರುವಂತದ್ದು? ಪರ್ಮನೆಂಟ್ ಅಲ್ಲದೆ ಇರೋ ಜೀವ ಇದು. ಬಂದಿದೀವಿ ಹುಟ್ಟಿದಾಗಿಂದ, ಅವತ್ತೇನ್ ಹುಟ್ಟಿದೀವಿ ಅಲ್ಲಿಂದ ನಮ್ಮ ಕ್ಷಣಗಳನ್ನೇ ಸ್ಟಾರ್ಟ್ ಆಗಿದೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎವ್ರಿ ಸೆಕೆಂಡ್ ಮಿಸ್ಸಿಂಗ್ ಫ್ರಮ್ ಅವರ್ ಏಜ್. 60 ವರ್ಷ ಏಜ್ ಅಂದ್ರೆ ಎವ್ರಿ ಸೆಕೆಂಡ್ ಹೋಗ್ತಾ ಇದೆ. ಪ್ರತಿ ವರ್ಷ ಬರ್ತಡೇ ಬಂದಾಗೆಲ್ಲ ಮೈನಸ್ ಆಗ್ತಿದೆ ಹೊರತು ಪ್ಲಸ್ ಆಗ್ತಿಲ್ಲ. ಇಲ್ಲಿ ಏನ್ ಪ್ಲಸ್? 60 ವರ್ಷ ನಾವು ಒಂದೊಂದೇ ವರ್ಷ ಕಳ್ಕೊಂಡು ಹೋಗ್ತಿದೀವಿ, ಇದು ಗೊತ್ತಾಗ್ತಿಲ್ಲ ನಮ್ಗೆ. ಸೊ ಯೋಚನೆ ಹಿಂಗ್ ಮಾಡ್ಬೇಕು, ಇದನ್ನ ಅರ್ಥ ಮಾಡ್ಕೊಬೇಕು. ಹೋಗ್ಲಿ, ಯಾರೋ ಹೋದಾಗ ಕಣ್ಣೀರು ಬರುತ್ತಿಲ್ಲ ಅಂತ, ಯಾಕಂದ್ರೆ ನಾವು ಅವರೊಟ್ಟಿಗೆ ಓಡಾಡಿರ್ತಕ್ಕಂಥ ಒಳ್ಳೆ ನೆನಪುಗಳು ಬಂದಾಗ ನೆಕ್ಸ್ಟ್ ಆ ಮನುಷ್ಯ ಇಲ್ಲ ಅಂತ ಕಣ್ಣೀರು ಬರುತ್ತೆ. ಆದ್ರೆ ಕುಗ್ಗಬಾರ್ದು, ಕೊರಗಬಾರ್ದು ಅನ್ನೋದಕ್ಕೆ ಈ ಒಂದು ವಿಡಿಯೋನ ಅರ್ಥ ಮಾಡಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮನುಷ್ಯನೇ ಇಲ್ಲ ಅಂದ್ಮೇಲೆ ಈಗ ನೀವು ಕಟ್ಟಿರ್ತಕ್ಕಂಥ ಸಂಬಂಧಗಳು ಅವು ಉಳಿಯೋಕ್ ಸಾಧ್ಯನಾ? ಯಾವ ಸಂಬಂಧ ಶಾಶ್ವತ ಆಗಿ ಉಳಿದಿದೆ ಹೇಳಿ ನೋಡೋಣ. ಯಾವ ಮನುಷ್ಯ ಶಾಶ್ವತ ಇಲ್ಲ ಅಂದ್ಮೇಲೆ ನೀವು ಮಾಡುವಂತ ಸಂಬಂಧಗಳು ಶಾಶ್ವತನ? ಎಲ್ಲಿ ತನಕ ಇರ್ತಾರೆ ಅಲ್ಲಿಗೆ ಋಣ ಮುಗೀತು ಅಂತ ಅನ್ಕೊಬೇಕು. ಯಾರೇ ಇರಲಿಲ್ಲ, ಗಂಡ, ತಂದೆ, ಮಕ್ಕಳು, ತಾಯಿ, ಯಾರೇ ಇರ್ಲಿ ಈ ಜಗತ್ತಲ್ಲಿ, ಅಲ್ಲಿಗೆ ಋಣ ಮುಗೀತು ಅಂತ ಅರ್ಥ. ಸೊ ನಾವು ಯೋಚನೆ ಮಾಡುವಂತ ರೀತಿ ಅಂಡ್ ತಿಳ್ಕೊಳ್ಳುವಂತ ರೀತಿ, ನೀವು ಯಾವಾಗ ಸರಿಯಾಗಿ ತಿಳ್ಕೊಳ್ತೀರಿ ಸರಿಯಾಗಿ ಯೋಚನೆ ಬರುತ್ತೆ. ಯಾವಾಗ ಸರಿಯಾಗಿ ಯೋಚನೆ ಬರುತ್ತೆ ಸರಿಯಾಗಿ ಬದುಕು ನಡೆಯುತ್ತೆ. ಅದಕ್ಕೆ ನಮ್ಮ ಗವಿಸಿದ್ದೇಶ್ವರ ಸ್ವಾಮಿ ಗುರುಗಳು ಅಪ್ಪನವರು ಒಂದು ಮಾತು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಬದುಕನ್ನ ಅರಿತು ನಡೆ ನೀನು ಅಂತೇಳಿ. ಬದುಕನ್ನ ಅರ್ಥ ಮಾಡ್ಕೊಂಡು ನಾವು ಹೆಜ್ಜೆ ಇಟ್ಟಾಗ ಕಷ್ಟದ ಮಧ್ಯೆ, ಸಮಸ್ಯೆಗಳ ಮಧ್ಯೆ ನಗನಗ್ತಾ ಬದುಕ್ತಿವಂತೆ ನಾವು. ಬದುಕು ಅರ್ಥ ಆಗದೆ ಇದ್ದಾಗ ಎಲ್ಲ ಐಶ್ವರ್ಯ, ಸಂಪತ್ತು, ಸಿರಿ ಸಂಪತ್ತು, ಅಧಿಕಾರ ಎಲ್ಲ ಇದ್ರೂ ಕೂಡ ಪ್ರತಿದಿನ ಕಣ್ಣೀರಲ್ಲಿ ಬದುಕಬೇಕಾಗತ್ತೆ. ಅದಕ್ಕೆ ಹೇಳೋದು, ಏನ್ ಸಿಕ್ಕಿದೆಯೋ, ಎಷ್ಟು ಸಿಕ್ಕಿದೆಯೋ, ಇಲ್ಲಿ ತನಕ ಇರ್ತಾರೆ ಅದರಲ್ಲಿ ಖುಷಿ ಕಾಣಿ. ಅದೇ ಹೇಳೋದು. ಇಲ್ಲಿ ಏನು ಇಲ್ಲ. ಇನ್ಯಾರಿಗೋ ನಿಮ್ಮ ಬದುಕು ಕನಸಾಗಿರ್ಬೇಕಾದ್ರೆ ನಿಮ್ಗೆ ಅಟ್ಲೀಸ್ಟ್ ಅಷ್ಟಾದ್ರೂ ಸಿಕ್ಕಿದ್ದಲ್ಲ. ಬಿ ಹ್ಯಾಪಿ, ಫೀಲ್ ಹ್ಯಾಪಿ.
ಓಕೆ, ಸೊ ಅದಕ್ಕೆ ಹೇಳ್ತಿದೀನಿ, ಹಿಂಗೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲಿ ತನಕ ಇದಾರೆ ಅಲ್ಲಿ ತನಕ ಅವ್ರ ಬಗ್ಗೆ ಖುಷಿ ಪಡಿ. ಹೋದ ಮೇಲೆ ನಿಮ್ಮವರಲ್ಲ, ಬಿಟ್ಟು ಹಾಕಿ. ಆ ಯೋಚನೆಗಳಿಂದ ನೀವು ಮುಕ್ತರಾಗ್ಬೇಕು ಅಂತ ಹೇಳಿದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆದಾಗ ನಿಮ್ಮ ಯೋಚನಾ ಏನಿದೆಯಲ್ಲ ಪ್ರಾಸೆಸ್, ಥಾಟ್ ಪ್ರಾಸೆಸ್, ಅದು ಬದಲಾಗತ್ತೆ. ಅದು ಬದಲಾದಾಗ ನೀವು ಬದುಕುವಂತ ರೀತಿ ಬದಲಾಗತ್ತೆ. ಇಷ್ಟೇ ಪ್ರಾಸೆಸ್. ಯಾರೋ ನಮ್ಮನ್ನು ಬಿಟ್ಟು ಹೋದಾಗ ಅಳಬೇಕು ಆ ಟೈಮ್, ಇಲ್ಲ ಅಂತ ಹೇಳ್ತಿಲ್ಲ. ನೆಕ್ಸ್ಟ್ ಕೊರಗಬಾರ್ದು ಕುಗ್ಬಾರ್ದು ಅನ್ನೋದಕ್ಕೆ ಇದೆಲ್ಲ ಅರ್ಥ ಮಾಡ್ಕೊಬೇಕು. ಒಂದು ಬದುಕನ್ನ ಅರ್ಥ ಮಾಡ್ಕೋಬೇಕು. ಬದುಕನ್ನ ಅರ್ಥ ಮಾಡ್ಕೊಂಡಾಗ ಯೋಚನೆ ಮಾಡುವಂತದನ್ನ ರೈಟ್ ಬರುತ್ತೆ, ಟ್ರ್ಯಾಕಿಗೆ ಬರುತ್ತೆ. ಅಂಡ್ ಅಲ್ಲಿಂದ ಕಲಿಬೇಕು. ಸಪೋಸ್ ಯಾರೋ ಮೋಸ ಮಾಡಿದಾಗ ಹೇಗಿರ್ಬೇಕು, ಯಾರೋ ಮನೆಗೆ ಬಂದು ಕಳ್ತನ ಮಾಡಿ ಹೋಗ್ತಾರ ಅಂತ ಹೇಳಿದ್ರೆ ನೆಕ್ಸ್ಟ್ ಭದ್ರವಾಗಿ ಹೆಂಗ್ ಮಾಡಿ ಹೋದ್ರು ತಿಳ್ಕೋಬೇಕು. ಅದನ್ನ ನೆಕ್ಸ್ಟ್ ಅದು ಆಗದಂಗೆ ಲೈಕ್ ಭದ್ರವಾಗಿ ಹೆಂಗೆಲ್ಲ ಕೋಣೆಗಳನ್ನ ಬಾಗಿಲುಗಳನ್ನ ಮುಚ್ಕೋಬೇಕು. ಅದನ್ನ ನಾವು ನೆಕ್ಸ್ಟ್ ಕಲಿಬೇಕಾಗಿರೋದು. ಪ್ರತಿ ಅನುಭವದಿಂದನೂ ಅದನ್ನು ಕಲಿತಾ ಹೋದಾಗ 100% ಮನುಷ್ಯ ಬುದ್ಧಿವಂತನಾಗ್ತಾನೆ. ಅಂಡ್ ವಯಸ್ಸಾಗ್ತಾ ಆಗ್ತಾ ಇನ್ನೂ ಬುದ್ಧಿವಂತನಾಗ್ತಾ ಹೋಗ್ತಾನೆ, ಬಿಕಾಸ್ ಆಫ್ ಅನುಭವ. ಓಕೆ, ಸೊ ಅದಕ್ಕೆ ಹೇಳ್ತಿದ್ದೀನಿ, ದಯವಿಟ್ಟು ಯಾರೆಲ್ಲ ಕೊರಗ್ತಾ ಇದ್ದೀರಿ, ಕುಗ್ಗಿ ಹೋಗಿದ್ದೀರಿ, ಈ ಒಂದು ವಿಡಿಯೋ ನಿಮ್ಗೆ ಒಂದು ಅರ್ಥ ಕೊಟ್ಟಿದೆ ಅಂತ ಹೇಳಿದ್ರೆ ಇದಕ್ಕಿನ್ನ ಮೋಟಿವೇಶನ್ ಏನು ಇಲ್ಲ ಲೈಫ್ ಅಲ್ಲಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಅಪಾಯಿಂಟ್ಮೆಂಟ್ ಸಿಗುತ್ತೆ, ಫೀಸ್ ಇರುತ್ತೆ, ಪೇ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.